ಕುರ್ಚಿ ಕಿತ್ತಾಟ ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಈ ವಿಚಾರಕ್ಕೆ ಜಟಾಪಟಿ ಆಗ್ತಾ ಇಲ್ಲ. ಇದೀಗ ಮಹಿಳಾ ಆಯೋಗಕ್ಕೂ ಕೂಡ ತಟ್ಟಿದೆ. ಕಾನೂನು ಬಲ್ಲವರಿಂದ ಕಾನೂನು ಉಲ್ಲಂಘನೆ ಆಯ್ತಾ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಕುರ್ಚಿ ವಿಚಾರಕ್ಕೆ ಜಟಾಪಟಿ. ಮಹಿಳಾ ಆಯೋಗದ ಅಧ್ಯಕ್ಷೆ ವರ್ಸಸ್ ಮಾಜಿ IPS ಅಧಿಕಾರಿ. ಹಾವೇರಿ ಠಾಣೆಗೆ ಭೇಟಿ ಕೊಟ್ಟ ವೇಳೆ SI ಸೀಟ್ನಲ್ಲಿ ನಾಗಲಕ್ಷ್ಮಿ ಚೌಧರಿ ಕೂತಿದ್ರು. SI ಸೀಟ್ನಲ್ಲಿ ಕೂತು ಕೆಲ ಪೊಲೀಸರಿಗೆ ಸಲಹೆಯನ್ನ ಕೊಟ್ಟಿದ್ರು ನಾಗಲಕ್ಷ್ಮಿ ಚೌಧರಿ. ಇದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಅಂತ ಹೇಳಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ IPS ಅಧಿಕಾರಿಯೊಬ್ಬರು ಮಾತನಾಡಿದ್ದಾರೆ. ಈ ನಡೆಯನ್ನ ಖಂಡಿಸಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿದ್ದಾರೆ. ಕಾನೂನು ಬಲ್ಲವರೇ ಈ ರೀತಿ ನಡೆದುಕೊಂಡ್ರೆ ಹೆಂಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೂಲಕ ಕುರ್ಚಿ ವಿಚಾರಕ್ಕೆ ಈಗ ನಾಗಲಕ್ಷ್ಮಿ ಚೌಧರಿ ಅವರು ವಿವಾದಕ್ಕೆ ಗುರಿಯಾಗಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಖಂಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. IPS ಭಾಸ್ಕರ್ ರಾವ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. SI ಕುರ್ಚಿಯಲ್ಲಿ ಕುಳಿತುಕೊಳ್ಳೋದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿದ್ದಾರೆ. DGಗೆ ದೂರು ಕೊಡೋದಾಗಿಯೂ ಕೂಡ ಭಾಸ್ಕರ್ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಕುರ್ಚಿ ಆಸೆ ಇಲ್ಲ, ಆದರೆ ಅಧಿಕಾರವಂತೂ ಇದೆ. ಭಾಸ್ಕರ್ ರಾವ್ ಹೇಳಿಕೆಗೆ ನಾಗಲಕ್ಷ್ಮಿ ಚೌಧರಿ ಟಾಂಗ್ ಕೊಟ್ಟಿದ್ದಾರೆ. ನಾಗಲಕ್ಷ್ಮಿ ನಡೆಗೆ ಮಾಜಿ IPS ಭಾಸ್ಕರ್ ರಾವ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಈ ಮೂಲಕ ಕುರ್ಚಿ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಸಮರ ಕೂಡ ಜೋರಾಗಿರುವಂಥದ್ದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರ ಕಚೇರಿ ಇದೆಯಲ್ಲ, ಅದರದೇ ತಮ್ಮದೇ ಆದ ಒಂದು ಅಫಿಷಿಯಲ್ ಪ್ರೋಟೋಕಾಲ್ ಇರುತ್ತೆ. ಕೇವಲ ಪೊಲೀಸ್ ಇಲಾಖೆ ಒಂದೆಲ್ಲ, ಬೇರೆ ಎಲ್ಲ ಕೂಡ ಇರುತ್ತೆ. ಸಂಬಂಧಪಟ್ಟಿದ್ದ ಇಲಾಖಾ ಮುಖ್ಯಸ್ಥರು ಯಾರು ಇರ್ತಾರಲ್ಲ ಪೊಲೀಸ್ ಇಲಾಖೆ ಒಳಗೆ, ಅದಕ್ಕೆ ಸೆಕ್ಷನ್ 36 ಅಂದಿನ CRPCಲಿ ನಮೂದನೆ ಮಾಡಿರುತ್ತೆ. ಅವರ ಮೇಲಾಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ ಆಗಿದ್ದರೆ ಇನ್ಸ್ಪೆಕ್ಟರ್, DSP, SP, DGP ಅವರು ಅಥವಾ ಸರ್ಕಾರದ ಯಾವುದೇ ಮಂತ್ರಿ ಅಥವಾ ಮುಖ್ಯಮಂತ್ರಿ ಕುಳಿತುಕೋಬೋದು. ಬೇರೆಯವರು ಚೇರ್ಪರ್ಸನ್ ಆಗಿರ್ಬೋದು, ಅಥವಾ ಬೇರೆಯವ್ರ ಕೆಲವರು MLAಗಳಾಗಿರ್ಬೋದು, ಅಥವಾ ಬೇರೆ ಹುದ್ದೆ ಅಲಂಕರಿಸ್ಬೋದು. ಅವ್ರಿಗೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಯಾವ ಹಕ್ಕು ಇಲ್ಲ. ಕೂತ್ಕೊಳ್ಳೋದು ಅಕ್ಷಮ್ಯ, ತಪ್ಪುದು, ಅದು ಅಪರಾಧ ಸಹ ಆಗುತ್ತೆ. ಬಹುಶಃ ಇವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ. ಮತ್ತು ಅಲ್ಲಿ ಕೂತ್ಕೊಂಡು ಆರ್ಡರ್ಸ್ ಕೊಡೋದು, ಇನ್ಸ್ಟ್ರಕ್ಷನ್ ಕೊಡೋದು ಭಾಳ ತಪ್ಪು. ಮತ್ತು ಕುರ್ಚಿ ಕೊಟ್ಟಿರೋನು ಅವನದು ಮಹಾ ತಪ್ಪು. ಅವನ್ನ ತಿಳ್ಕೊಂಡು ಕೂಡ ಅವನು ಪೊಲೈಟಾಗಿ ಹೇಳಬೇಕಾಗಿತ್ತು, ಮೇಡಮ್ ಈ ಕಡೆ ಬೇರೆ ಅವ್ರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೆ ಕೂಡಿಸ್ಬೇಕಾಗಿತ್ತು. ನಾನು ನನ್ನ 34 ವರ್ಷದ ಸೇವೆಯಲ್ಲಿ ನಾನು ನೋಡಿದ ಅನೇಕ ಗೃಹ ಮಂತ್ರಿಗಳು ಕೂಡ ಡಿಸ್ಟ್ರಿಕ್ಟ್ SP ಚೇರ್ ಮೇಲೆ ಹೋಗಿ ಕೂತ್ಕೋಬೋದು, ಆದರೆ ಬಂದು ಕೂತ್ಕೊಳ್ಳಲ್ಲ. ಅವರು ಪಕ್ಕದಲ್ಲಿ ಅವರು CRPC 36 ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಕೂತ್ಕೋಬೇಕು ಚೇರ್ ಮೇಲೆ ಅಂತ ಹೇಳೋದಿಲ್ಲ. ಇಟ್ ಸೇಸ್ ಅಬೌಟ್ ಹೈರಾರ್ಕಿ. ಆಮೇಲೆ ಸ್ಟೇಟ್ ವುಮೆನ್ ಕಮಿಷನ್ಗೆ ಇಡೀ ಸ್ಟೇಟಲ್ಲಿ ಐ ಕಮ್ ಅಂಡರ್ 18th ರ್ಯಾಂಕ್. ನೀವು ಹೈರಾರ್ಕಿ ನೋಡಿದಾಗ ಅಂದರೆ ರಾಜ್ಯ ಮಂತ್ರಿಯ ಒಂದು ಸ್ಥಾನಮಾನ ನನಗೆ ಇರುತ್ತೆ. ಸೊ ಮತ್ತು ಕ್ವಾಸಿ ಜುಡಿಷಿಯಲ್ ಪೋಸ್ಟ್ ನಂದು, ಅಂದರೆ ಜಡ್ಜಿಗೆ ಸಿವಿಲ್ ಕೋರ್ಟಲ್ಲಿ ಎಷ್ಟು ಜಡ್ಜಿಗೆ ಒಂದು ವ್ಯಾಲ್ಯೂ ಇರುತ್ತೆ ಅಷ್ಟು ಸಹ ವಿಮೆನ್ ಕಮಿಷನ್ಗೆ ಇರುತ್ತೆ. ಸೊ ಆಗಿದ್ದಾಗ ನಾವು ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಇಲ್ಲಿ ಕೂತ್ಕೊಂಡೇ ಮಾತಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು, ಯಾಕೆಂದರೆ ನಾವು ಹೋದಾಗ ಇಮಿಡಿಯೇಟ್ಲಿ ಅವರು ಅಲ್ಲಿರೋ DYSP ಇರ್ಬೋದು, ಅಥವಾ SP ಇರ್ಬೋದು, ಅಥವಾ ಇನ್ಸ್ಪೆಕ್ಟ್ರ್ ಇರ್ಬೋದು, ಯಾರೇ ಆಗಿರಲಿ, ಫಸ್ಟು ಅವರು ನನಗೆ ಯಾವ ಚೇರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ನಾವು ಹೋಗಿ ಆ ಚೇರ್ನಲ್ಲಿ ಕೂತ್ಕೊಳ್ತೇನೆ ನಾನು. ಸೊ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಯಾವತ್ತೂ ಹೋಗ್ಬಿಟ್ಟು ನಾನು ಇಲ್ಲೇ ಕೂತ್ಕೋಬೇಕು ಅಲ್ಲೇ ಕೂತ್ಕೋಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ನಾಗಲಕ್ಷ್ಮಿ ಚೌಧರಿ ಹೇಳ್ತಾ ಇರುವಂಥದ್ದು ನಾನು ಮಾಡಿದ್ದು ಸರಿ ಇದೆ, ಯಾವ ಚೇರನ್ನು ಕೊಟ್ಟರು ಆ ಚೇರಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿ. ಮತ್ತೊಂದು ಕಡೆ ಭಾಸ್ಕರ್ ರಾವ್ ಮಾತ್ರ ಅಲ್ಲ, ಬಹಳಷ್ಟು ಜನರು ಕೂಡ ಈ ನಡೆಯನ್ನು ಖಂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಲಾ ಏನು ಹೇಳುತ್ತೆ, ರೂಲ್ಸ್ ಏನು ಹೇಳುತ್ತೆ, ಆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಈಗ ಭಾಸ್ಕರ್ ರಾವ್ ಕಮಿಷನರ್ ಆಗಿದ್ದವರು, ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದರು. ಸೊ ಹಾಗಾಗಿ ಸಹಜವಾಗಿ ಅವರು ಕಾನೂನನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಚೇರಲ್ಲಿ ಹೋಗಿ ಅವರಿಗೆ ಕೂತ್ಕೊಳ್ಳುವಂತಹ ರೈಟ್ಸ್ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಇಲ್ಲ. ಸಾಮಾನ್ಯವಾಗಿ ಯಾರೇ ಬಂದ್ರೂ ಕೂಡ ಅವರವರ ಕುರ್ಚಿಯಲ್ಲಿ, ಅಂದ್ರೆ ಅಧಿಕಾರಿಗಳ ಕುರ್ಚಿಯಲ್ಲಿ ಹೋಗಿ ಕುಳಿತುಕೊಳ್ಳೋದು ಕೂಡ ಸಮಂಜಸ ಅಲ್ಲ ಅದು. ಯಾಕಂದ್ರೆ ಅವರ ಜವಾಬ್ದಾರಿಯನ್ನು ಬೇರೆ ಯಾರೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದ್ ವೇಳೆ ಕೂತ್ರೂ ಕೂಡ
CM ಆಗ್ಬೋದು ಅಥವಾ ಬೇರೆ ಬೇರೆ ಮಿನಿಸ್ಟರ್ಗಳು ಕೂರುವಂತಹ ಆ ರೀತಿಯ ರೈಟ್ಸ್ ಇದೆ. 36 CRP ಸೆಕ್ಷನ್ ಅನ್ನ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಬಟ್ ಸೇಮ್ ಟೈಮ್ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ಹೇಳ್ತಾ ಇರುವಂತಹ ಸ್ಪಷ್ಟೀಕರಣ ಏನು ಅಂದ್ರೆ, ಇಲ್ಲ ನಾನು ಕೂಡ ರಾಜ್ಯದ ರ್ಯಾಂಕಿಂಗ್ ಅಲ್ಲಿ ಕಮಿಷನರ್ ರ್ಯಾಂಕಿಂಗ್ ಏನಿದೆ ಅದರಲ್ಲಿ 18ನೇ ಸ್ಥಾನದಲ್ಲಿದೆ. ರಾಜ್ಯ ಸಚಿವರಿಗೆ ಯಾವ ರೀತಿ ಮರ್ಯಾದೆ ಇರುತ್ತೆ ಅಥವಾ ಸಿವಿಲ್ ಕೋರ್ಟ್ ಜಡ್ಜ್ಗೆ ಯಾವ ರೀತಿ ಇರುತ್ತೋ ಪೊಸಿಷನ್, ಅದೇ ರೀತಿ ನನ್ನ ಪೊಸಿಷನ್ ಕೂಡ, ನಾನು ಕೂಡ ಇನ್ವೆಸ್ಟಿಗೇಷನ್ ಅಧಿಕಾರಿ, ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತಂದ್ರೆ ಹಾಗಾಗಿ ನಾನು ಅಲ್ಲೇ ಕುಳಿತುಕೊಳ್ಬೇಕು, ಬೇರೆ ಯಾವ ಸ್ಥಳದಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಮಹಿಳಾ ಆಯೋಗದ ಆ ಒಂದು ಲಾ ಬುಕ್ ಏನಿದೆ ಅದನ್ನ ಕಮಿಷನರ್, ಈ ಹಿಂದಿನ ಕಮಿಷನರ್ ತಿಳ್ಕೋಬೇಕಾಗಿದೆ, ಮಾಜಿ IPS ಆಫೀಸರ್ ಅನ್ನುವಂತಹ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಬಟ್ ತುಂಬಾ ಕ್ಷುಲ್ಲಕ ವಿಚಾರ. ಒಂದ್ ವೇಳೆ ಈಗ ಭಾಸ್ಕರ್ ರಾವ್ ಹೇಳ್ತಾ ಇರುವಂತದ್ದು ಸಮಂಜಸ ಅಲ್ಲ ಒಬ್ಬ ಅಧಿಕಾರಿಯ ಚೇರ್ ನಲ್ಲಿ ಕುಳಿತುಕೊಳ್ಳುವಂತದ್ದು ಅಂತ, ಆದ್ರೆ ಇವರು ಕೂಡ ಅವರದ್ದೇ ವಾದವನ್ನ ಹೇಳ್ತಾ ಇದ್ದಾರೆ. ಬಟ್ ಇಬ್ರು ಕೂಡ ಕಾನೂನನ್ನ ಅರಿತವರೇ, ಹಾಗಾಗಿ ಈ ರೀತಿಯ ವಿಚಾರವನ್ನ ತುಂಬಾ ಎಳೆಯದೆ ಇಬ್ರು ಕೂಡ ಅಟ್ಲೀಸ್ಟ್ ಹೌದು ಒಪ್ಕೊಳ್ಳೋಣ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಆ ರೀತಿ ಹೇಳಿದ್ರಾದ್ರೂ ಒಂದು ಸಮರ್ಥನೆ ಸಿಕ್ಕಂಗ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.